ಎಣ್ಣೆನೇ ಉಪಯೋಗಿಸ್ತೇನೆ ಬರೀ 2 ಸ್ಪೂನ್ ತುಪ್ಪದಲ್ಲಿ ರುಚಿಯಾದ ಜ್ಯೂಸಿಯಾದ ಮೋತಿಚೂರ್ ಲಡ್ಡುನ ನಾವು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಅದು ಹೇಗೆ ಅಂತಂದರೆ ಆವಿನಲ್ಲಿ ಬೇಯಿಸಿ ಅಥವಾ ಸ್ಟೀಮ್ ಕುಕ್ಕಿಂಗ್ ಮಾಡಿ. ಹೌದು, ನಾವು ಇವತ್ತು ನೋಡ್ತಿರೋದು ಸ್ಟೀಮ್ ಕುಕ್ಡ್ ಮೋತಿಚೂರ್ ಲಡ್ಡು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಸ್ಟೀಮ್ ಕುಕ್ಡ್ ಮೋತಿಚೂರ್ ಲಡ್ಡುಗೆ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಕಡಲೆಬೇಳೆನ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದು 2 ಗಂಟೆಯಿಂದ ನೆನೆಸಬೇಕಾಗುತ್ತೆ. ಜಾಸ್ತಿ ನೆನೆಸಬಾರ್ದು, ಜಸ್ಟ್ 2 hours ನೆನೆಸಿದ್ರೆ ಸಾಕು. 2 ಗಂಟೆಗಿಂತ ಜಾಸ್ತಿ ನೆನೆಸ್ಬಿಟ್ರೆ ಇದು ನಮಗೆ ಆ ಥರ ರವೆ ಥರ ಟೆಕ್ಸ್ಚರ್ ಬರೋಲ್ಲ. ಹಾಗಾಗಿ 2 ಗಂಟೆ ನೆನೆಸಿದ ತಕ್ಷಣ ಇದನ್ನು ನಾವು ಫಿಲ್ಟರ್ ಮಾಡಬೇಕಾಗುತ್ತೆ. ಇದನ್ನು ಫಿಲ್ಟರ್ ಮಾಡಿಬಿಟ್ಟು ಒಂದು 10 ನಿಮಿಷ ನಾವು ಇದನ್ನು ಹೀಗೆ ಇಟ್ಬಿಟ್ಟು ಎಲ್ಲ ನೀರು ಸೋರ್ಕೋಬೇಕು. ಒಂದು ಡ್ರಾಪು ನೀರು ಸಹ ಇರಬಾರ್ದು. ಆ ರೀತಿ ನಾವು ಇದನ್ನ ಸೋಸಿಟ್ಕೋಬೇಕಾಗುತ್ತೆ. ನೋಡಿ, ಒಂದು 10 ನಿಮಿಷ ಹೀಗೆ ಇಟ್ಬಿಡಿ. 10 ನಿಮಿಷ ನೀರೆಲ್ಲ ಸೋರಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪನೂ ನೀರನ್ನ ಸೇರಿಸಬಾರ್ದು, ಹಾಗೇ ಡ್ರೈ ಆಗಿ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಮಿಕ್ಸಿ ಜಾರಲ್ಲಿ ಹೇಗೆ ರುಬ್ಬಬೇಕು ಅಂತಂದರೆ 3 ಸತಿ ಫ್ಯೂ ಸೆಕೆಂಡ್ಸ್ ನಾವು ಇದನ್ನು ರುಬ್ಬಿದರೆ ಸಾಕಷ್ಟೇ. ಈ ರೀತಿ ರವೆ ಥರ ನಮಗೆ ಆ ಟೆಕ್ಸ್ಚರ್ ಸಿಗುತ್ತೆ. ಈ ಟೆಕ್ಸ್ಚರ್ ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ಕಂಟಿನ್ಯೂಸ್ ಆಗಿ ಮಿಕ್ಸಿ ಜಾರನ್ನ ಓಡಿಸ್ಬಿಟ್ರೆ ಸಣ್ಣ ಆಗೋಗ್ಬಿಡುತ್ತೆ, ಹಿಟ್ಟು ಥರ ಆಗೋಗ್ಬಿಡುತ್ತೆ. ಆ ಥರ ಆಗಲೇಬಾರ್ದು. ಹಾಗಾಗಿ ಬಿಟ್ಟು ಒಂದು 3 ರಿಂದ 4 ಸತಿ ಮಿಕ್ಸಿನ ಓಡಿಸಿದ್ರೆ ನಮಗೆ ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಈಗ ಅದನ್ನು ನಾನಿಲ್ಲಿ ಸ್ಟೀಮರ್ ಪ್ಲೇಟ್ನಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ಮೊದಲು ನಾನು ಪ್ಲೇಟಿಗೆ ಚೆನ್ನಾಗಿ ತುಪ್ಪನ ಸವರಿಡ್ತಾ ಇದ್ದೀನಿ. ಸ್ಟೀಮರ್ ಪ್ಲೇಟಲ್ಲಾದರೂ ಬೇಯಿಸ್ಕೋಬಹುದು, ಇಲ್ಲಾಂದರೆ ಇಡ್ಲಿ ತಟ್ಟೆಲ್ಲೂ ಹಾಕ್ಕೊಂಡು ಬೇಯಿಸ್ಕೋಬಹುದು, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ, ಈ ರೀತಿ ಉದುರಿಸ್ಕೊಂಡು ಎಷ್ಟು ಉದುರ್ಸೋಕ್ಕಾಗುತ್ತೋ ಆ ಥರ ಉದುರಿಸ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಇಡ್ಲಿ ತಟ್ಟೆಲಾದರೂ ಪರವಾಗಿಲ್ಲ. ಇದನ್ನು ಉದುರಿಸ್ಕೊಂಡು ಸ್ವಲ್ಪ ಇಡ್ಲಿ ಒಂದು 4 ರಿಂದ 5 ಗೂಳಿಗೆ ಹಾಕಿದರೆ ಸಾಕು. ತುಂಬಾ ಸುಲಭವಾಗಿ ಮೋತಿಚೂರ್ ಲಡ್ಡುನ ಮಾಡಬಹುದು. ಒಂದು ಡ್ರಾಪ್ ಎಣ್ಣೆ ಇಲ್ಲ, ಬರೀ 2 ಸ್ಪೂನ್ ತುಪ್ಪದಲ್ಲಿ ನಾವು ರುಚಿಯಾದ ಮೋತಿಚೂರ್ ಲಡ್ಡು ರೆಡಿ ಮಾಡಿಬಿಡ್ಬೋದು ಈ ಟೆಕ್ನಿಕ್ಕಿಂದ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನು ರೆಡಿ ಮಾಡ್ಕೊಂಡಂಥ ಈ ಸ್ಟೀಮರ್ ಪ್ಲೇಟ್ನ ಇಟ್ಬಿಟ್ಟು 5 ರಿಂದ 7 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಡ್ರೆ ಸಾಕಷ್ಟೇ. ಇದು ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, 5 to 7 ಮಿನಿಟ್ಸ್ ಆದಮೇಲೆ ಇದು ಚೆನ್ನಾಗಿ ಬೆಂದಿದೆ. ಈಗಲೇ ನಾವು ಇದನ್ನು ಪುಡಿ ಮಾಡೋಕ್ಕೆ ಹೋಗಬಾರ್ದು, ಹಿಟ್ಟಾಗಿ ಹೋಗ್ಬಿಡುತ್ತೆ. ಇದು ಚೆನ್ನಾಗಿ ಆರಬೇಕು. ಈಗ ತೆಗೆದಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಆರಕ್ಕೆ ಬಿಡಿ. ಈ ಥರ ಸ್ವಲ್ಪ ದಪ್ಪ ಉಂಡೆಗಳಿದ್ದರೆ ಅದನ್ನ ಕೈಯಲ್ಲೇ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಆರಿದೆ, ಅದು ತುಂಬಾ ಮುಖ್ಯ. ಆರಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ನೋಡಿದ್ರಾ ರವೆ ಥರ ಟೆಕ್ಸ್ಚರ್ ಬಂದಿದೆ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್. ಇದು ಹೇಗೆ ಬರುತ್ತೆ ಅಂತ ಕೇಳಿದರೆ, ಬೇಳೆನ 2 ಗಂಟೆ ನೆನೆಸ್ಕೋಬೇಕು. 2 ಗಂಟೆಗಿಂತ ಜಾಸ್ತಿ ನೆನೆಸ್ಬಿಟ್ರೆ ಹಿಟ್ಟಾಗಿ ಹೋಗ್ಬಿಡುತ್ತೆ. 2 ಗಂಟೆ ನೆನೆಸಾದ್ಮೇಲೆ ಚೆನ್ನಾಗಿ ಸೋಸಬೇಕು. ಸೋಸಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ನಾವು ಬಿಟ್ಟು ರುಬ್ಬಬೇಕು. ಆಮೇಲೆ ಆವಿನಲ್ಲೂ ಸಹ 5 ರಿಂದ 7 ನಿಮಿಷ ಬೇಯಿಸಬೇಕು. ಬೇಯಿಸಿದ ಮೇಲೂ ಸಹ ನಾವು ಅದನ್ನು ಮಿಕ್ಸಿ ಜಾರ್ನಲ್ಲಿ ಬಿಟ್ಟು ನಾವು 3 ಸತಿ ಅಥವಾ 4 ಸತಿ ಓಡಿಸಿದ್ರೆ ಸಾಕು. ಅದು ಈ ರೀತಿ ರವೆ ಟೆಕ್ಸ್ಚರ್ ಆಗಿ ನಮಗೆ ಸಿಗುತ್ತೆ. ಈಗ ಇದೇನೋ ರೆಡಿ ಆಯಿತು. ಬೇಳೆನ ಪುಡಿ ಮಾಡಿಕೊಂಡು ಚೆನ್ನಾಗಿ ರವೆ ಟೆಕ್ಸ್ಚರ್ ರೆಡಿ ಆಯಿತು. ಇದನ್ನು ಹೇಗೆ ಫ್ಲೇವರ್ ಬರಿಸೋದು? ಅದಕ್ಕೆ ಇದೊಂದು ಟ್ರಿಕ್ಕು. 1 ಸ್ಪೂನ್ ತುಪ್ಪನ ಬಾಣಲಿಗೆ ಹಾಕ್ಕೊಂಡು ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ರೋಸ್ಟ್ ಮಾಡಬೇಕಾಗತ್ತೆ. ಆ ಥರ ಮಾಡಿದರೆ ಇದು ಚೆನ್ನಾಗಿ ಡ್ರೈಯೂ ಆಗುತ್ತೆ. ಹಾಗೆಯೇ ಆ ತುಪ್ಪದ ಫ್ಲೇವರ್ ಬರುತ್ತೆ ನೋಡಿ, ಬೂಂದಿ ಮಾಡಿದಾಗ ಆ ಫ್ಲೇವರು ತುಂಬ ಚೆನ್ನಾಗಿ ಇದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ. ಈ ಸ್ಟೆಪ್ಪು ತುಂಬಾ ಮುಖ್ಯ. ತುಪ್ಪದಲ್ಲಿ ನಾವು ಈ ರೀತಿ ಒಂದು 5 ಮಿನಿಟ್ಸ್ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕಷ್ಟೇ. ಸ್ವಲ್ಪ ಡ್ರೈ ಆಗೋವರೆಗೆ ನಾವು ವೆಯ್ಟ್ ಮಾಡಿಬಿಟ್ಟು, ನೋಡಿ ಕಲ್ಲರು ಸಹ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ, ಅಲ್ಲಿವರೆಗೆ ನಾವು ರೋಸ್ಟ್ ಮಾಡಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಬಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ. ಈಗ ಉಳಿದಿರೋದು ಸಕ್ಕರೆ ಪಾಕ. ಈಗ ನಾನು ಯಾವ ಕಪ್ಪಿನಲ್ಲಿ ಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ 3/4 ಕಪ್ಪಿನಷ್ಟು, ಅದೇ ಕಪ್ಪಿನಲ್ಲಿ 3/4 ಕಪ್ಪಿನಷ್ಟು ನೀರನ್ನ ಸೇರಿಸಿ ಇದನ್ನು ನಾವು ಒಂದೆಳೆ ಪಾಕ ಮಾಡ್ಕೋಬೇಕಾಗುತ್ತೆ. ನೀರು 3/4 ಕಪ್ಪು ಸೇರಿಸಿರೋದ್ರಿಂದ ಬೇಗ ಬಂದುಬಿಡುತ್ತೆ. 3 ರಿಂದ 4 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಅಷ್ಟೊತ್ತಿಗೆ ಇದು ನಮಗೆ ಒಂದೆಳೆ ಪಾಕ ಬಂದುಬಿಡುತ್ತೆ. ನೋಡಿ, ಈಗ 2 ಬೆರಳಲ್ಲಿ ಈ ಥರ ನಾವು ಮುಟ್ಟಿದರೆ ಈ ಥರ ಒಂದೆಳೆ ಬರಬೇಕು. ಇದು ತುಂಬಾ ಮುಖ್ಯ. ಆಗಲೇ ನಾವು ಲಡ್ಡು ಉಂಡೆ ಕಟ್ಟೋಕ್ಕೆ ಆಗೋದು. ಹಾಗೆಯೇ ಜ್ಯೂಸಿ ಆಗಿರುತ್ತೆ. ತೀರಾ ಗಟ್ಟಿ ಆದರೆ ಇದು ಜ್ಯೂಸಿ ಆಗೋಲ್ಲ, ಬೂಂದಿಯಾಗಿ ಹೋಗ್ಬಿಡುತ್ತೆ. ಈಗ ತಕ್ಷಣನೇ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು
ಡಾರ್ಕ್ ಆರೆಂಜ್ ಮೋತಿಚೂರ್ ಲಡ್ಡು ಹಾಕ್ತಲ್ಲ ಅದು, ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈ ಸ್ಟೇಜಲ್ಲಿ ನಾವು ಇಟ್ಕೊಂಡಂಥ ಬೂಂದಿನ ಅಂದರೆ ಬೇಳೆನ ರುಬ್ಬಿಟ್ಟು ಅದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿದರೆ ಪಾಕ ಎಲ್ಲ ಕರೆಕ್ಟಾಗಿ ಬಂದಿರೋದ್ರಿಂದ ಇದೆಲ್ಲ ಚೆನ್ನಾಗಿ ಒಂದು ಮಾಸ್ ಥರ ಆಗುತ್ತೆ. ಅಲ್ಲಿವರೆಗೆ ನಾವು ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಪಾಕ ಗಟ್ಟಿ ಅದು ಸಹ ಚೆನ್ನಾಗಿರಲ್ಲ, ಪಾಕ ತೆಳ್ಳಗಾದ್ರೂ ನಮ್ಗೆ ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗೆ ಬೇಳೆ ಪ್ರಪೋರ್ಷನು, ಸಕ್ಕರೆ ಪ್ರಪೋರ್ಷನು ತುಂಬಾ ಇಂಪಾರ್ಟೆಂಟು. ಬೇಳೆ ತರ್ತರಿಯಾಗಿ ರುಬ್ಬೋದು ತುಂಬ ಇಂಪಾರ್ಟೆಂಟು. ಆಮೇಲೆ ತುಪ್ಪದಲ್ಲಿ ರೋಸ್ಟ್ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟು. ಈಗ ಎಲ್ಲ ಮಿಕ್ಸ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈಗ 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂದರೆ ಮುಂಚೆನೇ 1 ಸ್ಪೂನ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡ್ವಲ್ಲ ಅಷ್ಟೇ ತುಪ್ಪದಲ್ಲೂ ಸಹ ರುಚಿಯಾದ ಮೋತಿಚೂರ್ ಲಡ್ಡುನ ಮಾಡಬಹುದು. ಈ ತುಪ್ಪ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ತುಪ್ಪದ ಫ್ಲೇವರ್ ಜಾಸ್ತಿ ಬರಲಿ ಅಂತ ಅಷ್ಟೇ. ಈಗ ನೋಡಿ 1 ಟೇಬಲ್ ಸ್ಪೂನಷ್ಟು ಮೆಲನ್ ಸೀಡ್ಸ್ನ ಮುಂಚೆನೇ ನಾನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದರೆ ತುಂಬಾ ರುಚಿಯಾಗಿ ಕ್ರಂಚಿ ಫೀಲಿಂಗ್ ಬರುತ್ತೆ. ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಹಾಗೇ ಹಾಕಬೇಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪನೂ ಎಣ್ಣೆ ಉಪಯೋಗಿಸ್ತೇನೆ, ಬರೀ 2 ಸ್ಪೂನ್ ತುಪ್ಪದಲ್ಲಿ ಅಂಗಡಿನಲ್ಲಿ ಹೇಗೆ ಸಿಗುತ್ತೋ ಮೋತಿಚೂರ್ ಲಡ್ಡು ಅದೇ ರುಚಿಯಲ್ಲಿ ಅದೇ ಸಾಫ್ಟ್ನೆಸ್ಸಲ್ಲಿ ಮೋತಿಚೂರ್ ಲಡ್ಡುನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡಿಬಿಡ್ಬೋದು. ಆ ಕಲ್ಲರ್ ನೋಡಿ, ಆ ಸಾಫ್ಟ್ನೆಸ್ ನೋಡಿ, ಹಾಗೆಯೇ ಅದರ ಟೆಕ್ಸ್ಚರ್ ನೋಡಿದ್ರಾ ರವೆ ಥರ ಇದೆ ನೋಡಿ. ಜಾಲ್ರಿನಲ್ಲಿ ಬೂಂದಿ ಮಾಡಿ ಹೇಗೆ ಲಡ್ಡು ಬರುತ್ತೋ ಅದೇ ರೀತಿ ಬರುತ್ತೆ. ಯಾರಿಗೂ ಗೊತ್ತಾಗಲ್ಲ ಇದು ಎಣ್ಣೆಲಿ ಕರೆದಿಲ್ಲ, ತುಪ್ಪದಲ್ಲಿ ಕರೆದಿಲ್ಲ ಅಂತ. ಸ್ಟೀಮ್ ಮಾಡಿ ಬೇಯಿಸಿರೋದಂತೂ ಅಂತ ಗೊತ್ತೇ ಆಗಲ್ಲ. ಅಷ್ಟು ರುಚಿಯಾಗಿ ಮೋತಿಚೂರ್ ಲಡ್ಡು ರೆಡಿ ಆಗುತ್ತೆ. ಈಗ ಈ ಮಿಶ್ರಣ ಎಲ್ಲ ಸ್ವಲ್ಪ ಆರಿದ ಮೇಲೆ ಅಂದರೆ ಬೆಚ್ಚಗಿರಬೇಕಾದ್ರೆ ನಾನಿಲ್ಲಿ ಉಂಡೆನ ಕಟ್ತಾಯಿದ್ದೀನಿ. ಇಷ್ಟರಲ್ಲಿ ಸುಮಾರು 6ರಿಂದ 7 ಮೋತಿಚೂರ್ ಲಡ್ಡು ರೆಡಿ ಆಗುತ್ತೆ. ಇದನ್ನು ಮಾಡಿದ ತಕ್ಷಣ ತಿನ್ನೋಕ್ಕಿಂತ ಒಂದು 2ರಿಂದ 3 ಗಂಟೆ ಇಟ್ಟು ಆದಮೇಲೆ ತುಂಬಾ ರುಚಿಯಾಗಿರುತ್ತೆ. ಯಾಕೆಂದರೆ ಪಾಕ ಎಲ್ಲ ಚೆನ್ನಾಗಿ ಹೀರಿರುತ್ತಲ್ವ. ಹಾಗಾಗಿ ಇದನ್ನು ಮಾಡಿದ ಮೇಲೆ ಒಂದು 3ರಿಂದ 4 ದಿನದವರೆಗೆ ಇಡ್ಬೋದು. ಫ್ರೆಶ್ ಆಗಿರುತ್ತೆ ಪಾಕ ಎಲ್ಲ, ಒಂದೆಳೆ ಪಾಕ ಬಂದಿರೋದ್ರಿಂದ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಸಾಫ್ಟಾಗಿ ರುಚಿಯಾಗಿ ಮೋತಿಚೂರ್ ಲಡ್ಡು, ಸ್ಟೀಮ್ ಕುಕ್ ಮೋತಿಚೂರ್ ಲಡ್ಡು ರೆಡಿಯಾಗಿದೆ. ಯಾವ ಹಬ್ಬಕ್ಕೆ ಬೇಕಾದರೂ ಮಾಡಬಹುದು. ಗಣೇಶ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ, ಸಿಂಪಲ್ ಫಂಕ್ಷನ್ಗಳಿಗೆ ಮಾಡಬಹುದು. ಸಂಜೆ ಮಕ್ಕಳಿಗೆ ಮಾಡಿಕೊಡ್ಬಹುದು. ದೊಡ್ಡವರು ಸಹ ಆರಾಮಾಗಿ ಮಾಡಿ ತಿನ್ಬಹುದು. ಯಾರಿಗೆ ಎಣ್ಣೆ ಕಾನ್ಷಿಯಸ್ ಇರುತ್ತೋ, ತುಪ್ಪದ ಕಾನ್ಷಿಯಸ್ ಇರುತ್ತೋ ಅಂಥವರು ಈ ರೀತಿ ಮೋತಿಚೂರ್ ಲಡ್ಡನ್ನ ಮಾಡಿ ಹೊಟ್ಟೆ ತುಂಬ ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡೋಂಥ ರೆಸಿಪಿ ಇದು, ರುಚಿಯಾದ ಮೋತಿಚೂರ್ ಲಡ್ಡು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತಾ? ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.